ಹಾಯ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೈಸಿಯೆಸ್ಟ್ ಆಗಿರೋ ಪ್ರಾನ್ಸ್ ಗೀ ರೋಸ್ಟ್ನ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ಮಂಗಳೂರು ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅಂತ ಸಿಂಪಲ್ ಆಗಿದೆ. ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇಲ್ಲಿ ನಾನು ಒಂದು ದೊಡ್ಡ ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 5-6 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ಕೊಬ್ಬರಿ ಎಣ್ಣೆ ಸುಧಾ ಹಾಕ್ಕೊಳ್ಬೋದು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು 2 kg ಆಗೋಷ್ಟು ಪ್ರಾನ್ಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಚೆಂದ ತೊಳ್ಕೊಬೇಕು ನೀವು ನೀಟಾಗಿ. ಏನು ಗೊತ್ತಾ, ನಾನ್ ವೆಜ್ ಐಟಮ್ಸ್ ಏನೇ ನಾವು ಅದನ್ನು ಚೆನ್ನಾಗಿ ತೊಳೆದ್ರೆ ಅದರಲ್ಲಿ ಹಸಿ ಸ್ಮೆಲ್ ಅಂತ ಏನೇನು ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಈಗ ಈ ಕಡೆ ಎಣ್ಣೆ ಸುಧಾ ಕಾದಿದೆ, ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದು ಚಟಪಟ ಅಂತೆಲ್ಲ ಆದಮೇಲೆ ಈಗ ಅದಕ್ಕೆ ನಾವು ಆಗಲೇ ತೊಳೆದಿಟ್ಟಿಟ್ಕೊಂಡಿದ್ವಲ್ಲ ಪ್ರಾನ್ಸು, ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಪ್ರಾನ್ಸಲ್ಲಿ ವೆರೈಟೀಸ್ ಆಫ್ ಪ್ರಾನ್ಸ್ಗಳು ಸಿಗುತ್ತೆ. ಇಲ್ಲಿ ನಾನು ತೊಗೊಂಡಿರೋದು ಟೈಗರ್ ಪ್ರಾನ್ಸ್. ಆ ಟೈಗರ್ ಪ್ರಾನ್ಸಲ್ಲಿ ಈ ಥರ ಚಿಕ್ಕದಾಗಿ ಬರುತ್ತೆ, ಇನ್ನೂ ಚಿಕ್ಕದಾಗಿರುತ್ತೆ, ದೊಡ್ಡದಾಗಿರುತ್ತೆ. ಇದರಲ್ಲಿ ನಾನು ಮೀಡಿಯಮ್ ಸೈಜಾಗಿರೋ ಪ್ರಾನ್ಸ್ನ ನಾನು ತೊಗೊಂಡಿದ್ದೀನಿ. ಪ್ರಾನ್ಸ್ ಅಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು, ಎಸ್ಪೆಷಲಿ ಹಾರ್ಟ್ ಪೇಷಂಟ್ಸ್ಗೆ ಮತ್ತು ಯಾರು ಕ್ಯಾನ್ಸರ್ ಇರುತ್ತೆ ನೋಡಿ ಅಂಥವ್ರಿಗೆ ತುಂಬಾ ಒಳ್ಳೇದಂತ ಹೇಳ್ಬೋದು. ಮತ್ತು ನಾವು ಪ್ರಾನ್ಸ್ ತಿನ್ನೋದ್ರಿಂದ ಜಾಸ್ತಿ ಫ್ಯಾಟ್ ಅಂಶ ಅಂದರೆ ಕೊಬ್ಬಿನ ಅಂಶ ಇದರಲ್ಲಿ ಏನೂ ಇಲ್ಲದೇ ಇರೋ ಕಾರಣ ಅಂದರೆ ತುಂಬಾ ಒಳ್ಳೇದಂತಲೇ ಹೇಳ್ಬೋದು. ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ಚೆಂದ ಬೇಯಿಸ್ಕೊಳ್ತಾ ಇದ್ದೀನಿ. ಆ ಪ್ರಾನ್ಸಲ್ಲಿ ಏನೇನು ನೀರಂಶ ಎಲ್ಲ ಇತ್ತು ನೋಡಿ ಅದೆಲ್ಲ ಹೊರಗಡೆ ಬರ್ತಿದೆ. ಈಗ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀರೆಲ್ಲ ಬಂದಿದೆ ಅಂತ ಹೇಳಿಬಿಟ್ಟು. ಈ ಥರ ನೀರೆಲ್ಲ ಬರ್ತಿದೆ ಅಂತ ಗೊತ್ತಾದಾಗ ನೀವೇನು ಮಾಡಬೇಕು, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಬೇಕು. ನೀವು ಮುಂಚೆನೂ ಹಾಕ್ಕೊಳ್ಬೋದು, ಈಗಲೂ ಹಾಕ್ಕೊಳ್ಬೋದು, ಅದು ನಿಮಗೆ ಬಿಟ್ಟಿದ್ದು. ನಾನು ಅದನ್ನ ಈಗ ಸ್ವಲ್ಪ ನೀರೆಲ್ಲ ಸುಂಡ್ಲಿಕ್ಕೆ ಬರ್ತಿದೆ ನೋಡಿ ಆ ಟೈಮಲ್ಲಿ ಹಾಕ್ಕೊಳ್ತೀನಿ. ನೀರೆಲ್ಲ ಅರ್ಧ ಸುಂಡಿದೆ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ದಪ್ಪ ದಪ್ಪಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೇಳ್ಬೋದು ಆಗಲೇ ಯಾಕೆ ಹಾಕಲಿಲ್ಲ ಈರುಳ್ಳಿ ಅಂತ ಹೇಳಿಬಿಟ್ಟು. ಆಗಲೇ ಹಾಕ್ಬಿಟ್ರೆ ಈಗ ಚಂದ ನಾವು ಅದನ್ನ ಬೇಯಿಸ್ಕೊಳ್ತಾ ಇರ್ಬೇಕಾದ್ರೆ ಈರುಳ್ಳಿ ಎಲ್ಲ ಫುಲ್ ಮೆತ್ತಗೆ ಸಾಫ್ಟಾಗಿ ಆಗಿಬಿಡುತ್ತೆ. ಆಮೇಲೆ ಗೀ ರೋಸ್ಟ್ ಅಂತ ಹೇಳೋಕ್ಕಾಗಲ್ಲ. ಈ ಟೈಮಲ್ಲಿ ಹಾಕಿದ್ರೆ ಸ್ವಲ್ಪ ಕರುಮ್ ಅಂತನಾದರೂ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಗೀ ರೋಸ್ಟ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಪ್ರಾನ್ಸ್ ಗೀ ರೋಸ್ಟ್ ಪೌಡರ್ ಅಂತಲೇ ಸಿಗುತ್ತೆ, ಮೋರ್ ಆಗಲಿ ಮಾರ್ಕೆಟಲ್ಲಾಗಲಿ ಎಲ್ಲ ಕಡೆ ಸಿಗುತ್ತೆ. ಇನ್ ಕೇಸ್ ಸಿಗಲಿಲ್ಲ ಅಂದರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಲ್ಲಿ ಬೈ ಮಾಡ್ಬೋದು. ಇದ್ರ ಕಾಸ್ಟ್ ಬಂದುಬಿಟ್ಟು ಜಸ್ಟ್ ಒಂದು 150 ರೂಪೀಸ್ 100 ರೂಪೀಸ್ ಅದರೊಳಗಡೆ ಸಿಕ್ಬಿಡುತ್ತೆ. ತುಂಬಾ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಒಂದು ಪೌಡರ್ ಹಾಕಿದ್ರೆ ಸಾಕು, ಇನ್ಯಾವ ಪೌಡರು ಹಾಕೋದು ಬೇಡ. ತುಂಬಾ ಸ್ವೀಟಾಗಿ ಖಾರ ಸ್ಪೈಸಿಯಾಗಿ ಸಕ್ಕದಾಗಿರುತ್ತೆ ಮಾತ್ರ. ಈಗ ಇದಕ್ಕೆ ಅದನ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕಾಯಿ ತುರಿ ಆಪ್ಷನಲ್, ನಿಮಗೆ ಬೇಕಂತ ಅನಿಸಿದ್ರೆ ಕಾಯಿ ತುರಿನ ನೀವು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಹಾಗೆಯೇ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ನೀವು ಹಾಕ್ಕೊಳ್ಬೋದು. ಈಗ ಅದನ್ನ ಹಾಕಿ ನಾನು ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಒಂದು ಚೂರು ನೀರಂಶ ಇರಬಾರ್ದು. ಇನ್ ಕೇಸ್ ಅದು ನೀರಂಶ ಇತ್ತು ಅಂತ ಹೇಳಿದ್ರೆ ಜಾಸ್ತಿ ಆಮೇಲೆ ಇದರಲ್ಲೂ ನೀರು ಬಿಡ್ಲಿಕ್ಕೆ ಕಾರಣದಿಂದ ಆಮೇಲೆ ಕರಿ ಆಗಿಬಿಡುತ್ತೆ, ಅಂದರೆ ಗೊಜ್ಜು ಥರ ಆಗಿಬಿಡುತ್ತೆ. ನಿಮಗೆ ಬೇಕಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ಇಷ್ಟೇ, ಎಷ್ಟು ಸಿಂಪಲ್ ಆಗಿತ್ತಲ್ವಾ ಪ್ರಾನ್ಸ್ ಗೀ ರೋಸ್ಟ್ ಅಂತ ಹೇಳಿಬಿಟ್ಟು. ಟೇಸ್ಟಿಯಾಗಿ ಸಕ್ಕದಾಗಿ ಸ್ಪೈಸಿಯಾಗಿರುತ್ತೆ. ಮತ್ತ್ಯಾಕೆ ಇನ್ನೂ ತಡ ಮಾಡ್ತಾ ಇದ್ದೀರಾ, ಇದೇ ಥರ ಹೋಗಿ ನಿಮ್ಮನೇಲೂ ರುಚಿಯಾಗಿರೋ ಪ್ರಾನ್ಸ್ನ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಏನೇ ವೀಡಿಯೋಸ್ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನೀವು ಅಲ್ಲೋಗಿ ಕ್ಲಿಕ್ ಮಾಡಿ ನೀವು ವೀಡಿಯೋನ ವಾಚ್ ಮಾಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.